ಅವರು ಮುಂದಾಳತ್ವ ಇಟ್ಕೊಂಡು ನಾವು ಈ ಕೆಲಸವನ್ನು ಮುಂದುವರ್ಸ ಹೇಳಿ ಈ ಸಂದರ್ಭ ಎಲ್ಲರಿಗೆ ಬೆಳಿಗ್ಗೆ ಊಟ ಮಾಡಿದ ಮಠದಿಂದ ಮೈಸೂರು ಬಂದು ಮೈಸೂರಿನಿಂದ ಚನ್ನಪಟ್ಟಣ ರಾಮನಗರ ಪುನಃ ಮೈಸೂರು ಕಾರ್ಯಕ್ರಮ ಮುಗಿಸ್ಕೊಂಡು ಪುನಃ ಮಡಿಕೇರಿ. ನಾವು ರಾತ್ರಿ 10:30 ಮಡಿಕೇರಿಗೆ ಸೇರಿದ್ರೆ ನಮ್ಗಿಂತ ಒಂದು ಅರ್ಧ ಗಂಟೆ ಮೊದಲೇ ಬಂದ್ಬಿಟ್ಟಾರೆ. ಕಾವೇರಿ ನದಿ ರಕ್ಷಣಾ ಸಮಿತಿ ಬೆಂಗಳೂರು ಆಶ್ರಯದಲ್ಲಿ ಒಂದು ಮಹತ್ವದ ದಿನ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲ ಮಹಾಸ್ವಾಮೀಜಿಯವರ ಮಹಾಪೋಷಕತ್ವದಡಿಯಲ್ಲಿ ಹಾಗೆಯೇ ವೆನ್ ಗೋಪಾಲ್ಗೌಡರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಿವೃತ್ತ ಹಾಗೂ ನಮ್ಮೊಟ್ಟಿಗೆ ಇರ್ತಕ್ಕಂಥ ವೆಂಕಟರಾಮ್ ಸರ್ ಅವರು ಅಧೀನ ನಿವೃತ್ತ ಕಾರ್ಯದರ್ಶಿಗಳು ಹಾಗೂ ಮುಖ್ಯಮಂತ್ರಿಗಳ ನೀರಾವರಿ ಸಲಹೆಗಾರರು ಹಾಗೆಯೇ ನಮ್ಮೊಟ್ಟಿಗೆ ನಮ್ಮ ಅಂದನಪುರ ಹಿರಿಯ ಸಮಿತಿಯ ಉಪಾಧ್ಯಕ್ಷರು ಪ್ರೊಫೆಸರ್ ನಾಗಣ್ಣವರಿದ್ದಾರೆ. ಮಡ್ಡಿಗೆರೆ ಗೋಪಾಲ್ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬೆಳಗಿನಿಂದ ನಮ್ಮೊಟ್ಟಿಗೆ ಇದ್ದಾರೆ. ಕಾವೇರಿ ನದಿ ಏನು ತೀರ್ಪು ಬಂತು 2018ರಲ್ಲಿ, ಆ ತೀರ್ಪನ್ನು ಪ್ರಶ್ನಿಸಬೇಕು ಅಂತ ಹೇಳಿ ಇದುವರೆಗೆ ಯಾವುದೇ ಸರ್ಕಾರ ಆಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಪ್ರಯತ್ನವನ್ನು ಪಟ್ಟಿರಲಿಲ್ಲ. ಈ ಬಗ್ಗೆ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರು ಒಂದು ಸಭೆಯಲ್ಲಿ ನಮ್ಮ KT ಚಂದ್ರ ಅವ್ರದ್ದು ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಒಂದು ಸಂದೇಶವನ್ನು ಕೊಟ್ಟರು. ನೋಡಿ ಪೂಜ್ಯರೇ, ನೀವಾದ್ರೂ ನನಗೆ ಇಳಿ ವಯಸ್ಸಾಗಿದೆ, ಈ ಸಮಸ್ಯೆ ಬಗೆಹರಿದಿಲ್ಲ, ನಿಮ್ಮ ಪ್ರಯತ್ನದಲ್ಲಾದರೂ ಮಾಡಿ ಎಲ್ಲರನ್ನ ಸಂಘಟಿಸಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ರು. ಅದು ನಮ್ಮಲ್ಲಿ ಮನಸ್ಸನ್ನು ಸೆಳೀತು. ಆ ಸಂದರ್ಭದಲ್ಲೇ ಒಂದು ವಾರದಲ್ಲೇ ಈ ಸಮಿತಿಯನ್ನು ರಚಿಸಿ ಪೂಜ್ಯರ ಸಹಕಾರವನ್ನು ಕೋರಿದಾಗ ಅವರು ಇಲ್ಲ ಮಾಡೋಣ ಅಂತ ಹೇಳಿದ್ರು. ಆಗ ಗೋಪಾಲ್ ಗೌಡರು ಮತ್ತು ನಾಗಮೋಹನ್ ದಾಸರವರನ್ನ ಅವರ ವಿಜಯನಗರ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಸೇರಿಸಿ ಒಂದು 50 ಜನ ಸಮಾನ ಮನಸ್ಸಿಗೆ ಸೇರಿ ಈ ಕಾವೇರಿ ನದಿ ರಕ್ಷಣಾ ಸಮಿತಿಯನ್ನು ರಚಿಸ್ತಾ, ಆ ನಂತರ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡರು, ವೆಂಕಟರಾಮ್ ಸರ್ ಅವರು, ತಿಪ್ಪೇಸ್ವಾಮಿ ಅವರು ಹಾಗೂ ನೀರಾವರಿ ತಜ್ಞರಾಗಿದ್ದಂಥ ವೆಂಕಟರಾಮ್ ಅಂತ ಅಂದ್ಬಿಟ್ಟು ಈಗ ಸರ್ಕಾರದಲ್ಲೇ ಸಲಹೆಗಾರರಾಗಿದ್ದಾರೆ. ಅವರು ಇನ್ನೂ ಹಲವಾರು ಜನರನ್ನ ಸೇರಿಸಿ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಇಲ್ಲ, ರಿಟ್ ಫೈಲ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ, ಸಮಿತಿಯಿಂದ ಮಾಡೋಣ ಅಂತ ಹೇಳಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳ ಒಂದು ಆಶೀರ್ವಾದವನ್ನು ಪಡೆದು ಮುಂದೆ ಬಂದರು. ಆ ನಂತರ ರವಿಶಂಕರ್ ಅವರು ಅಡ್ವೊಕೇಟು, ಧನಂಜಯ ಅವರು, ನಮ್ಮ ವೆಂಕಟರಾಮ್ ಸರ್ ಹೇಳಿದ ರೀತಿಯಲ್ಲಿ ಒಂದು 12 ಜನ ಕಾನೂನು ಸಲಹೆಗಾರರು, ಹಿರಿಯ IAS ಅಧಿಕಾರಿಗಳು, ತಿಮ್ಮೇಗೌಡರು ಅವರು ಕಾವೇರಿ ನೀರಾವರಿ ನಿಗಮದಲ್ಲಿ ಕೆಲಸವನ್ನು ಸಹ ಮಾಡಿದ್ದು ಅಂತವರು MD ಆಗಿ, ಡಾಕ್ಟರ್ C ಸೋಮಶೇಖರ್ ಅವರು ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿರೋರು, ಶ್ರೀನಿವಾಸ್ ಅವರು ಮತ್ತೆ ಮುನ್ನಿ ಕೃಷ್ಣ ಅವರು IPS ಅಧಿಕಾರಿಗಳು, ಇವರ ತಂಡವನ್ನು ರಚಿಸಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಸುಮಾರು ಸುದೀರ್ಘವಾಗಿ 1.5 ವರ್ಷ ಕಾಲ ಈ ಚರ್ಚೆ ಆಗಿದೆ. ನಮ್ಮ ಸ್ವಾಮೀಜಿಯವರು ಮತ್ತು ವೆಂಕಟರಾಮ್ ಸರ್ ಹೇಳ್ದಂಗೆ 1 ವರ್ಷದ ಹಿಂದೆ ಬೆಂಗಳೂರಿನ ರಾಜ್ಯ ವಕೀಲರ ಸಂಘದ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಮಾಡಿ ಎಲ್ಲ ಸ್ವಾಮೀಜಿಗಳು ಹಾಗೆಯೇ ಚುನಾಯಿತ ಸರ್ಕಾರದ ಪ್ರತಿನಿಧಿಗಳು, ವಿರೋಧ ಪಕ್ಷದ ನಾಯಕರು ಮತ್ತೆ ಮಾಜಿ ಪ್ರಧಾನಮಂತ್ರಿಗಳ ಆಶೀರ್ವಾದದೊಡನೆ ಮಾನ್ಯ ಮುಖ್ಯಮಂತ್ರಿಗಳು ಆಗಿದ್ದಂಥ HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಸಹ ಬಂದಿದ್ರು ಆ ಸಭೆಗೆ. R ಅಶೋಕ್ ಅವರು ಬಂದಿದ್ರು, ವಿರೋಧ ಪಕ್ಷದ ನಾಯಕರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಂದಿದ್ರು, ಹಾಗೆಯೇ ಚಲುವರಾಯ ಸ್ವಾಮಿ ಅವರು ಸಹ ಬಂದು ಹೋಗಿದ್ರು. ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಇದು ಚರ್ಚೆ ಮಾಡಿ ಈ ಒಂದು ರಿಟ್ ಫೈಲ್ ಮಾಡೋದು ಅಂತ ತೀರ್ಮಾನ ಬಂತು. ಇದನ್ನ ಸನ್ಮಾನ್ಯ ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಎಲ್ಲ ವಕೀಲರನ್ನ ಒಳಗೊಂಡಂತೆ ನಮ್ಮ ಕಾನೂನು ಗೌರವ ಸಲಹೆಗಾರರಾಗಿರ್ತಕ್ಕಂಥ ಜಸ್ಟಿಸ್ ಗೋಪಾಲ್ ಗೌಡರ ನಿರ್ದೇಶನ ಪ್ರಕಾರ ಇವತ್ತು ರಿಟ್ ಫೈಲ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಈ ಮಧ್ಯದಲ್ಲಿ ಗೋಪಾಲ್ ಗೌಡರು ನಿವೃತ್ತ ನ್ಯಾಯಾಧೀಶರು ಮತ್ತೆ ಬ್ರಿಜೇಶ್ ಕಾಳಪ್ಪನವರು ಇದ್ರ ಬಗ್ಗೆ ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅವರು ಒಂದು ಸಜೆಷನ್ ಕೊಟ್ಟರು. ವೆಂಕಟರಾಮ್ ಸರ್ ಹತ್ರ ಮಾತಾಡಿ ಈ ರಿಟ್ ಫೈಲ್ ಒಳಗಡೆ ಈಗ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಒಳಗಡೆ ಏನೇನು ಸಮಸ್ಯೆ ಇದೆ, ಡ್ಯಾಮಲ್ಲಿ ಎಷ್ಟು ನೀರಿದೆ, ರೈತರ ಸಮಸ್ಯೆ ಹೇಗಿದೆ, ಕೂಲಿ ಕಾರ್ಮಿಕರ ಸಮಸ್ಯೆ ಏನಿದೆ, ನೀರು ಬಳಕೆದಾರ ಸಮಸ್ಯೆ ಏನಿದೆ, ಬೆಂಗಳೂರಿನ ನೀರಿನ ಕುಡಿಯುವ ಸಮಸ್ಯೆ, ನಗರ ಪ್ರದೇಶದಲ್ಲಿ ಕುಡಿಯುವಂತ ನೀರಿನ ಸಮಸ್ಯೆಗಳು ಏನಿದೆ ಅಂತ ಹೇಳಿ ಒಂದು ಅಧ್ಯಯನ ಮಾಡಿ ಒಂದು 3 ದಿವಸ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದು ನಿನ್ನೆ ಇವತ್ತು ಮತ್ತು ನಾಳೆ, ಇವತ್ತು ಬೆಳಿಗ್ಗೆ ಕಾವೇರಿ ಮಾತೆಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ರಿಟ್ ಫೈಲ್ ಮಾಡೋದ್ರ ಬಗ್ಗೆ ಆಶೀರ್ವಾದವನ್ನು ಪಡೆದು, ಎಲ್ಲ ನಮ್ಮ ಮಠಮಾನ್ಯರೆಲ್ಲ ಸ್ವಾಮೀಜಿಗಳೆಲ್ಲ ಬಂದಿದ್ರು. ಡಾಕ್ಟರ್
ಸೋಮನಾಥ ಸ್ವಾಮೀಜಿಯವರು ಮೈಸೂರು ಶಾಖ ಕಾರ್ಯದರ್ಶಿಗಳು, ಹಾಗೆ ಈಗ ಬಂದಿದ್ದಂಥ ಡಾಕ್ಟರ್ ನಿಶ್ಚಿದಾನಂದ ಮಹಾಸ್ವಾಮೀಜಿಗಳು, ಹಾಗೆ ರಾವಂದೂರು ಮಠದ ಸ್ವಾಮೀಜಿ, ಆ ಭಾಗದ 6 ಸ್ವಾಮೀಜಿಗಳು ಸಹ ಬಂದು ಪೂಜೆ ಮಾಡಿ, ಹಾಗೆ ಆರಂಗಿ ಡ್ಯಾಮ್ನನ್ನು ವೀಕ್ಷಣೆ ಮಾಡಿ, ಕುಶಾಲನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ, ಇವತ್ತು ಸಹ ನಮ್ಮ ವೆಂಕಟರಾಮ್ ಸರ್ ಅವರು ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೇಗೆ ಇದು ಪ್ರಾರಂಭ ಆಯಿತು ನಮ್ಮ ಸಮಸ್ಯೆ, ಯಾವ್ಯಾವ ರೀತಿ ಅನಾನುಕೂಲಗಳಾಗ್ತಾ ಇದೆ, ಮತ್ತೆ ಈಗಲೂ ಅದೇ ಅನುಭವಿಸ್ತಾ ಇರುವಂಥ ಪ್ರಸಂಗಗಳನ್ನು ಅವರು ನೋಡಿ ನಮಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ರಿಟ್ ಫೈಲ್ ಮಾಡಿ ಕನಿಷ್ಠ TMC ನೀರ್ನಾರ ಕೇಳಬೇಕು ಅನ್ನುವಂಥ ಆಶೋತ್ತರದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ನೋಡೋಣ ಮುಂದೆ ಏನು ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ, ಅದ್ರ ಪ್ರಕಾರ ನಮ್ಮ ಈ ದೇಶದ ಪ್ರಧಾನಮಂತ್ರಿಗಳು, ನೀರಾವರಿ ಸಚಿವರು ಏನೇನು ತೀರ್ಮಾನ ಮಾಡ್ತಾರೆ ಅದು ಆಶಾದಾಯಕ ಇದೆ. ಅನ್ಯಾಯವನ್ನು ಸರಿಪಡಿಸುವಂತ ಇದು ಬಂದೇ ಬರುತ್ತೆ ನಮಗೆ ಅನ್ನುವಂಥ ಆಸೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಭಾಗದ ರೈತರಿಗೆ ಕಣ್ಣೀರೋಡಿಸುವಂತ ಕೆಲಸವನ್ನು ಆಗ್ಬೇಕು. ಯಾವುದೇ ಸರ್ಕಾರಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಪರಿಪೂರ್ಣವಾಗಿ ಆಗ್ತಾ ಇಲ್ಲ, ಅಲ್ಪ ಸ್ವಲ್ಪ ಆಗ್ತಾ ಇದೆ, ಪ್ರಯತ್ನಗಳು ನಡೀತಾ ಇದೆ, ಸಂಘ ಸಂಸ್ಥೆಗಳು ಪ್ರಯತ್ನನೂ ನಡೀತಾ ಇದೆ. ಆ ರೀತಿಯಲ್ಲಿ ನಮ್ಮ ಕರ್ನಾಟಕ ಕಾವೇರಿ ನದಿ ರಕ್ಷಣಾ ಸಮಿತಿ ಕೆಲಸ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.